ಪುರದಮ್ಮಗೆ ಹರಕೆ ತೀರಿಸಿದ ಟಿಡಿ ರಾಜೇಗೌಡ. ಸುಪ್ರೀಂ ಕೋರ್ಟಲ್ಲಿ ಗೆಲುವು ಹಿನ್ನೆಲೆ ಹರಕೆ. ಪುರದಮ್ಮನಲ್ಲಿ ಬೇಡಿಕೊಂಡಿದ್ದ ಟಿಡಿ ರಾಜೇಗೌಡ ಮೇ 9ರಂದು ಪ್ರಾರ್ಥನೆ ಸಲ್ಲಿಸಿ ದೆಹಲಿಗೆ ಹೋಗಿದ್ದರು. ಶೃಂಗೇರಿ ಶಾಸಕರಾಗಿ ಮುಂದುವರಿಯುವಂತೆ ಆದೇಶ. ರಾಜೇಗೌಡರೇ ಮುಂದುವರಿಯುವಂತೆ ಸುಪ್ರೀಂ ಆದೇಶ. ಗೆಲುವು ಸಿಕ್ಕ ಹಿನ್ನೆಲೆ ಕುಟುಂಬಸ್ಥರಿಂದ ಹರಕೆ ಸಲ್ಲಿಕೆ. ಟಿಡಿ ರಾಜೇಗೌಡರಿಗೆ ಪಕ್ಷದ ನಾಯಕರು ಕಾರ್ಯಕರ್ತರು ಸಾಥ್. ಹಾಸನ ತಾಲೂಕಿನ ಪುರದಮ್ಮ ದೇವಸ್ಥಾನ. ಶೃಂಗೇರಿಯ ಶಾಸಕ ಸ್ಥಾನ ಹಾವು ಏಣಿ ಆಟದಂತೆ ಕಾಂಗ್ರೆಸ್ ಬಿಜೆಪಿ ಇದೀಗ ಮತ್ತೆ ಕಾಂಗ್ರೆಸ್ ಪಾಲಾಗಿರೋದನ್ನ ನಾವು ನೀವೆಲ್ಲ ಮಾತ್ರ ಅಲ್ಲ, ಇಡೀ ದೇಶ ನಿಬ್ಬೆರಗಾಗಿ ನೋಡ್ತಿದೆ. ಶೃಂಗೇರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಗ್ತಿರೋ ಬೆಳವಣಿಗೆಗಳು ದೊಡ್ಡ ಮಟ್ಟದ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಈ ಮಧ್ಯೆ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಶಾಸಕ ಸ್ಥಾನವನ್ನ ಉಳಿಸಿಕೊಂಡು ಬಂದ ಟಿಡಿ ರಾಜೇಗೌಡರು ಕ್ಷೇತ್ರಕ್ಕೆ ಕಾಲಿಡುವ ಮುನ್ನವೇ ಪುರದಮ್ಮ ಕ್ಷೇತ್ರಕ್ಕೆ ಹರಕೆ ಒಪ್ಪಿಸಿ, ಹಬ್ಬ ಪುರದಮ್ಮ ನನ್ನ ಉಳಿಸಿಬಿಟ್ಟೆ ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ. ಹರಕೆ ಸಲ್ಲಿಸಿದ್ದಾರೆ. ಪತ್ನಿ, ಮಗ ರಾಜ್ದೇವ್ ಹಾಗೂ ಸೊಸೆಯನ್ನು ಕರೆದುಕೊಂಡು ಹೋಗಿ ದೇವಿಗೆ ಕೈ ಮುಗಿದಿದ್ದಾರೆ. ಹೀಗೆ ಕೈ ಮುಗಿಯಲು ಕಾರಣವಿದೆ. ಸುಪ್ರೀಂಗೆ ಹೋಗುವ ಮುನ್ನ ಪುರದಮ್ಮ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸಿ ದೆಹಲಿಗೆ ಹೋಗಿದ್ರು. ಸುಪ್ರೀಂ ಕೋರ್ಟಲ್ಲಿ ಯಾವಾಗ ತಮ್ಮ ಪರ ತೀರ್ಪು ಬಂತು, ನಿನ್ನೆ ರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗಿದ್ರು. ಇಂದು ಕ್ಷೇತ್ರಕ್ಕೆ ಕಾಲಿಡುವ ಮುನ್ನವೇ ಪುರದಮ್ಮ ಕ್ಷೇತ್ರಕ್ಕೆ ಹೋಗಿ ಹರಕೆ ಒಪ್ಪಿಸಿರುವುದು ಪುರದಮ್ಮ ಶಕ್ತಿಯನ್ನ ಇಡೀ ನಾಡಿಗೆ ಸಾರಿದಂತಾಗಿದೆ. ಇನ್ನು ಈ ಕುರಿತು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆಗೆ ಶಾಸಕ ಟಿಡಿ ರಾಜೇಗೌಡರು, ಪತ್ನಿ ಪುಷ್ಪ ಹಾಗೂ ಪುತ್ರ ರಾಜ್ದೇವ್ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾವತ್ತೂ ಪಾದಾರ್ಪಣೆ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ನಿಟ್ಟುಸಿರು ಬಿಡಿಸಿದ್ದಾರೆ. ನಾನು ಪ್ರಾರಂಭಿಕವಾಗಿ 2018 ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ 1 ವರ್ಷ 4 ತಿಂಗಳು ಸಮ್ಮಿಶ್ರ ಸರ್ಕಾರ ಇತ್ತು. ಆ 1 ವರ್ಷ 4 ತಿಂಗಳು ಒಳ್ಳೆ ಕೆಲಸ ಮಾಡಿದೆ. ಭಾಳ ಖುಷಿಯಾಗಿ ಜನರಿಗೆ ಎಲ್ರಿಗೂ, ನಮ್ಮ ಕಾರ್ಯಕರ್ತರಿಗೆ ಎಲ್ರಿಗೂ ತೃಪ್ತಿಯಾಗಿತ್ತು. ಒಳ್ಳೆ ಕೆಲಸ ಮಾಡಿದೆ. 2013 ಚುನಾವಣೆಯಲ್ಲಿ ನಾನು ಸೋತಾಗಲೂ ಅಭಿವೃದ್ಧಿಗೆ ಯಾವುದೇ ಅಡ್ಡಗಾಲ ಹಾಕಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದರು. ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿಗೆ ಸಹಕಾರ ಕೊಟ್ವಿ. ಇದೆಲ್ಲ ಕ್ಷೇತ್ರದ ಜನರಿಗೆ ಎಲ್ಲ ಗೊತ್ತಿದೆ. 2018 ಚುನಾವಣೆಯಲ್ಲಿ 1 ವರ್ಷ 4 ತಿಂಗಳಿಗೆ ನಮ್ಮ ಸರ್ಕಾರ ಅವರ ದುಷ್ಕೃತ್ಯಕ್ಕೆ, ಅಂದರೆ ಶಾಸಕರ ಖರೀದಿ ಮಾಡಿ ಸರ್ಕಾರ ಪತನ ಮಾಡಿದಲ್ಲ, ಅದಾದಮೇಲೆ ಶುರುವಾಯಿತು ನನ್ನ ಮೇಲೆ ಆ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅಡ್ಡಗಾಲು, ಅಪಪ್ರಚಾರಗಳು, ಸುಳ್ಳು ಕೇಸ್ಗಳು, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ದಾಳಿಗಳು ನಿರಂತರವಾಗಿ ಮಾಡ್ಕೊಂಡು ಬಂದರು. ಅದನ್ನೆಲ್ಲ ಭಾಳ ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ನಮ್ಮ ಕ್ಷೇತ್ರದ ಜನರ ಒಂದು ಸಹಕಾರ, ಆಶೀರ್ವಾದ, ನಮ್ಮ ಕ್ಷೇತ್ರದ ದೇವರ ಆಶೀರ್ವಾದದಿಂದ ಅದನ್ನೆಲ್ಲ ಭಾಳ ಸಂತೋಷವಾಗಿ ಎದುರಿಸ್ಕೊಂಡು ಬಂದೆ. 2023 ಚುನಾವಣೆಯಲ್ಲಿ ಮತ ಎಣಿಕೆ ಎಲ್ಲ ಪಕ್ಷಗಳ ಚುನಾವಣಾ ಏಜೆಂಟರ ಸಮಕ್ಷಮದಲ್ಲಿ ಅತ್ಯಂತ ಪಾರದರ್ಶಕವಾಗಿ ನಡೆದಿದೆ. ನಾನು ಕೂಡ ಮತ ಎಣಿಕೆ ಹೋಗಿರಲಿಲ್ಲ. ನನ್ನ ಪರವಾಗಿ ಸುಧೀರ್ ಕುಮಾರ್ ಮುರಳಿ ಹೋಗಿದ್ದು, ಅವ್ರ ಎಲೆಕ್ಷನ್ ಕೌಂಟಿಂಗ್ ಏಜೆಂಟ್ ಆಗಿ. ಇವತ್ತು ಕಾಂಗ್ರೆಸ್ಸು, BJP, ದಳ, ಪಕ್ಷೇತರ ಅಭ್ಯರ್ಥಿಗಳು ಎಲ್ಲರೂ ಆ ಒಂದು ಕೌಂಟಲ್ಲಿ ಭಾಗವಹಿಸಿದ್ರು. ಪ್ರತಿಯೊಂದು ಮತವನ್ನು ತೋರಿಸಿ ಅವರೆಲ್ಲರ ಒಪ್ಪಿಗೆ ಮೇರೆಗೆ ಪ್ರತಿಯೊಂದು ರೌಂಡು ಕೌಂಟ್ ಆಗಿದೆ. ಪ್ರತಿಯೊಂದು ರೌಂಡಲ್ಲೂ ಸೈನು ಮಾಡಿದ್ದಾರೆ. ಆವಾಗ ಯಾವುದೇ ತಕರಾರು ಇರಲಿಲ್ಲ. ಅದಾದ ನಂತರ ಯಾವಾಗ ನಾನು 201 ಮತದಲ್ಲಿ ಗೆದ್ದನೋ, ಆಮೇಲೆ ಅವ್ರದ್ದು ಈ ಮೊದಲೇ ಪ್ಲ್ಯಾನ್ ಮಾಡಿದ್ರು ಎಲ್ಲೋ ಗೊತ್ತಿಲ್ಲ, ದುಷ್ಕೃತ್ಯದ ಸಂಖ್ಯೆ ಅವ್ರ ತಲೆಗೆ ಹೋಯಿತು. 201 ಮತಗಳ ಅಂತರಿಂದ ಗೆದ್ದಂಥವನ್ನ ಮತದಾನದ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಿದ್ರು. ಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದರು. ಬರೀ ಮತ ಎಣಿಕೆಗೆ ರಿಟ್ ಪಿಟಿಷನ್ ಹಾಕಿದರೆ ನಾನು ಸಹಕಾರ ಕೊಡಿದೆ. ಅದ್ರ ಜೊತೆಗೆ ಸುಮಾರು 19 ಆರೋಪಗಳನ್ನು ಮಾಡಿದರು. ನ್ಯಾಯಾಲಯ 18 ಆರೋಪಗಳನ್ನು ತಿರಸ್ಕಾರ ಮಾಡಿ ಒಂದನ್ನು ಪುರಸ್ಕರಿಸಿ ಮತದಾನ ಎಣಿಕೆಗೆ ಆದೇಶ ಮಾಡಿತು. ಅವರ ಒತ್ತಡ ಮತ್ತಿನ್ನೇನು ಮಾಡಿದ್ರೋ ಗೊತ್ತಿಲ್ಲ. ಅವತ್ತು ಮತ ಎಣಿಕೆ ಪಾರದರ್ಶಕವಾಗಿರಲಿಲ್ಲ. ನಾವು ಪ್ರಾರಂಭಿಕವಾಗಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದಾಗಲೇ ನಾವು ಮತ್ತು ನಮ್ಮೆಲ್ಲ ಏಜೆಂಟರು ಪ್ರತಿಯೊಬ್ಬರು ಅವ್ರನ್ನ ಬಿಟ್ಟರೆ ಹೊರತುಪಡಿಸಿದ್ರೆ ಅಪಸ್ವರಗಳನ್ನಿತ್ತು. ಟ್ರಂಕ್ಗಳು ಡ್ಯಾಮೇಜ್ ಆಗಿದೆ, ಲಾಕರ್ ಓಪನ್ ಆಗಿದೆ, ಸೀಲ್ ಓಪನ್ ಆಗಿದೆ ಅಂಥೇಳಿ. ಅದಾದ ನಂತರ ಇಲ್ಲ, ಕಾನೂನು ಪ್ರಕಾರ ನಾವು ನಿಮ್ಮ ಲ್ಯಾಪ್ಸಸ್ ಏನಿದೆ ಅದನ್ನು ನಾವು ಬರಿತೀವಿ, ಚುನಾವಣೆ ಆಯೋಗಕ್ಕೆ ವರದಿ ಸಲ್ಲಿಸ್ತೀವಿ, ನ್ಯಾಯಾಲಯಕ್ಕೆ ವರದಿ ಸಲ್ಲಿಸ್ತೀವಿ, ಮತ ಎಣಿಕೆ ನಿಲ್ಸೋಕ್ಕಾಗಲ್ಲ ಅಂದರು. ಮನವಿ ಮಾಡಿದೆ ನಾನು. ಕೋರ್ಟ್ ಅನುಮತಿ ತಗೊಂಡು ಮಾಡಿ ಅಂದೆ. ಅದಾದ ನಂತರ ಕೌಂಟಿಂಗ್ ಸ್ಟಾರ್ಟ್ ಆದಮೇಲೆ ಕೋರ್ಟ್ದ ಸ್ಪಷ್ಟ ಆದೇಶ ಇತ್ತು. ಕೋರ್ಟ್ದು 279 ಪೋಸ್ಟಲ್ ಬ್ಯಾಲೆಟ್ಗಳು ಏನಿದ್ದು ಅವುಗಳನ್ನು ಪುನರ್ ಪರಿಶೀಲನೆ ಮಾಡಬೇಕು. ಅದರಲ್ಲಿ ಅವ್ರದ್ದು ಅಲಿಗೇಷನ್ ಅದೇ ಇದ್ದಿದ್ದು, ಅವ್ರದ್ದು ಅಪೀಲು ಅದೇ ಇದ್ದಿದ್ದು. 279 ಮತಗಳಲ್ಲಿ ನನ್ನ ಓಟ್ಗಳಿದ್ದಾವೆ, ಅದನ್ನು ಓಪನ್ ಮಾಡಿಲ್ಲ, ಅಲ್ಲಿ ಮರೆ ಮಾಚಿದ್ದಾರೆ ಅಂತ ಅವ್ರ ಅಪೀಲ್ ಇತ್ತು. ನಾವು ಸತ್ಯ ಹೊರಗೆ ಬಂದುಬಿಡಲಿ ಅಂತ ನಾವು ಒಪ್ಪಿಗೆ ಕೊಟ್ವಿ. ಕೌಂಟು ಆಯಿತು. ಅದರಲ್ಲಿ ನನಗೆ 2 ಓಟ್ ಹೆಚ್ಚು ಬಂತು. ಆ 2 ಓಟನ್ನು ಹೆಚ್ಚಿನ ಸೇರಿಸಿ ಹೋದ ಸರಿ ವ್ಯಾಲಿಡ್ ಮತಗಳೇನಿದ್ದು ಅವುಗಳನ್ನ ಲೆಕ್ಕ ಮಾಡಿ ರಿಸಲ್ಟ್ ಘೋಷಣೆ ಮಾಡಬೇಕಾಗಿತ್ತು. ಅವರು
ಅಲ್ಲಿ ಕೋರ್ಟ್ ಆದೇಶನೂ ಕೂಡ ಅದೇ ಥರ ಇತ್ತು. ಅವ್ರು ಇದನ್ನ ಪರಿಶೀಲನೆ ಮಾಡಿ ಅದು ಪರಿಶೀಲನೆ ಮಾಡೋಕೆ ಅವ್ರು ಒತ್ತಡದ ಮೇಲೆ ಹೊರಟರು ಚುನಾವಣಾ ಅಧಿಕಾರಿಗಳು RO ಇದ್ದಂಥವ್ರು. ಅಲ್ಲಿ ಬಂಡಲ್ನೇ ಇನ್ನೊಂದು ಟಿಕ್ ಹಾಕುವ ಮುಖಾಂತರ ನನಗೆ ಬಿದ್ದಂಥ ಮತದ ಬಂಡ್ಲೇನಿತ್ತು ಅದಕ್ಕೆ ಸುಮಾರು 257 ಮತಗಳು ಇನ್ನೊಂದು ಟಿಕ್ ಹಾಕಿ ಇನ್ವ್ಯಾಲಿಡ್ ಮಾಡಿದ್ದಾರೆ. ಇಂಕ್ ಬೇರೆ ಇದೆ, ಕೆಲವರು ಹೆಬ್ಬೆಟ್ಟು ಒತ್ತಿದ್ದಾರೆ. ಅವ್ನು ಹೆಬ್ಬೆಟ್ಟು ಒತ್ತನ್ನು ಇನ್ನೊಂದು ಹೆಬ್ಬೆಟ್ಟು ಒತ್ತಬೇಕಲ್ಲ, ಇನ್ನೊಂದು ಟಿಕ್ ಹಾಕೋದು ಹೇಗೆ? ಈ ರೀತಿ ಅಕ್ರಮ ನಡೆದಿದೆ. ಅಕ್ರಮದಲ್ಲಿ ನನಗೆ 52 ಮತಗಳ ಹಿನ್ನಡೆ ಆಯಿತು. ನಾವು ಮನವಿ ಮಾಡಿದ್ವಿ, ಇಲ್ಲಿ ಲೋಪ ಆಗಿದೆ, ಎಲ್ಲ ರೀತಿಯ ವರದಿಗಳು ಮಾಡಬೇಕು ಅಂತ ಹೇಳಿದರೆ ಅದು ಅವ್ರನ್ನ ಘೋಷಣೆ ಮಾಡಿ ಭಾರಿ ಬಲಾತ್ಕಾರವಾಗಿ ಸರ್ಟಿಫಿಕೇಟು ಕೂಡ ತಗೊಂಡ್ರು. ಒತ್ತಡ ಮಾಡಿ ಬಲಾತ್ಕಾರ ಮಾಡಿ ಅವರು ಏನು ಚುನಾವಣಾ ಆಯೋಗದ ಅನುಮತಿ ಬರೋವರೆಗೂ ನ್ಯಾಯಾಲಯಕ್ಕೆ ನಾವು ಸಲ್ಲಿಸ್ತೀವಿ ಎಲ್ಲ ಸಂಪೂರ್ಣ ವರದಿಯನ್ನು. ನ್ಯಾಯಾಲಯದ ಆದೇಶ ಬಂದ ಮೇಲೆ ಘೋಷಣೆ ಮಾಡ್ತೀವಿ ಅಂತ ಕೇಳಲೇ ಇಲ್ಲ. ಅನಿವಾರ್ಯವಾಗಿ ನಾವು ಸರ್ವೋಚ್ಚ ನ್ಯಾಯಾಲಯದ ಮೆಟ್ಲೇರ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು. ಸರ್ವೋಚ್ಚ ನ್ಯಾಯಾಲಯ ಸುದೀರ್ಘವಾಗಿ ಚರ್ಚೆ ನಡೆಸಿ ನನಗೆ ಶಾಸಕ ಸ್ಥಾನವನ್ನು ಮರುಸ್ಥಾಪನೆ ಮಾಡಿಕೊಟ್ಟಿದೆ. ಇನ್ನು ಮುಂದೆ ಅನೇಕ ತನಿಖೆಗಳು, ಹಿಯರಿಂಗ್ಸ್ಗಳು ಸುಪ್ರೀಂ ಕೋರ್ಟ್ ಅವ್ರದ್ದೇ ಆದಂಥ ಒಂದು ನಿಯಮಗಳಲ್ಲಿ ಮಾಡ್ತಾರೆ. ಅಲ್ಲೂ ಕೂಡ ನನಗೆ ನ್ಯಾಯ ಸಿಗ್ತದೆ ಅನ್ನುವ ನಂಬಿಕೆಯನ್ನು ನಾನು ಹೊಂದಿದ್ದೇನೆ. ಇದರಲ್ಲಿ ಯಾರು ತಪ್ಪು ಮಾಡಿದಾರೋ, ನಾನು ತಪ್ಪು ಮಾಡಿದರೆ ನನಗೆ ಕಾನೂನಿನ ಚೌಕಟ್ಟಿನಡಿ ಪನಿಷ್ಮೆಂಟ್ ಆಗಲೇಬೇಕು. ಇಲ್ಲ ಅಂದ್ರೆ ಯಾರು ತಪ್ಪು ಮಾಡಿದಾರೋ ತನಿಖೆ ಮಾಡಿ ಆ ತಪ್ಪಿಸ್ತರ ವಿರುದ್ಧ ಕಾನೂನಿನ ಕ್ರಮ ಜರುಗಿಸಿದ್ರೆ ಇನ್ನು ಮುಂದೆ ಇಂಥ ಕೃತ್ಯಗಳಾಗೋದಿಲ್ಲ. ಹಾಗಾಗಿ ನಾನು ಎಲ್ಲರ ಮೊರೆ ಹೋಗಿದ್ದೇನೆ, ಜನತಾ ನ್ಯಾಯಾಲಯದ ಮೊರೆನೂ ಕೂಡ ಹೋಗಿದ್ದೇನೆ. ನನ್ನ ಹರಕೆ ಏನು ಅಂತ ಹೇಳಿದ್ರೆ ಸತ್ಯ ಹೊರಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಷ್ಟೇ. ಅಲ್ಲ, ನಾನು ಎಲ್ಲ ಧರ್ಮ ದೇವತೆಗಳಲ್ಲೂ ಬೇಡ್ಕೊಂಡಿದ್ದೀನಿ. ನಾನು ನಮ್ಮ ದೇಶ ತಮಗೆ ಗೊತ್ತಿದೆ, ಒಂದು ಕಡೆ ಧಾರ್ಮಿಕ ಭದ್ರ ಬುನಾದಿಯ ಮೇಲೆ ನಿಂತಿರ್ತಕ್ಕಂಥದ್ದು, ಅವರು ಬೇರೆಯವರು ಅದನ್ನು ಹೆಚ್ಚು ನಂಬಿರ್ತಕ್ಕಂಥ, ಅದ್ರ ಜೊತೆಗೆ ಕಾನೂನು ಚೌಕಟ್ಟು, ಅದ್ರ ಜೊತೆಗೆ ಜನತಾ ನ್ಯಾಯಾಲಯ, ಇವೆಲ್ಲವರಲ್ಲೂ ನಾವು ತೀರ್ಪು ಕೇಳಬೇಕಲ್ಲ, ನ್ಯಾಯ ಹೊರಗೆ ಬರಬೇಕಲ್ಲ. ಈ ಥರ ಮೋಸ ಯಾರಿಗೂ ಆಗಬಾರ್ದಲ್ಲ. ಈಗ ನಾವೇ ಎದೆಗುಂದಿ ಹಿಂದೆ ಹೋಗ್ಬಿಟ್ರೆ ಜನಸಾಮಾನ್ಯರು, ಬಡವರು, ವಿದ್ಯಾ ಇಲ್ಲದಲ್ಲೇ ಇರ್ತದಂಥವ್ರು ಚುನಾವಣೆ ಸ್ಪರ್ಧೆ ಮಾಡ್ತಾರೆ. ಅವ್ರ ಪರಿಸ್ಥಿತಿ ಏನು? ಅವರಿಗೆಲ್ಲ ಹಿಂಗೆ ಅನ್ಯಾಯ ಆಗಬಾರ್ದು ಅನ್ನೋ, ಅದು ಬರೀ ಕಾಂಗ್ರೆಸ್ ಅಂತಲ್ಲ, ಕಾಂಗ್ರೆಸ್ನವ್ರಿಗೂ ಆಗಬಾರ್ದು, ಭಾರತೀಯ ಜನತಾ ಪಕ್ಷಕ್ಕೂ ಆಗಬಾರ್ದು, BJPಗೂ ಆಗಬಾರ್ದು, ಅಥವಾ ಬೇರೆ ರಾಜ್ಯಗಳಿರ್ತಕ್ಕಂಥ ಅಲ್ಲಿಯ ಒಂದು ಏನು ಪ್ರಾದೇಶಿಕ ಪಕ್ಷಗಳಿದ್ದಾವೆ, ಇಂಡಿಪೆಂಡೆಂಟ್ಸ್ ಇದ್ದಾರೆ, ಪಕ್ಷೇತರವ್ರು, ಯಾರಿಗೂ ಅನ್ಯಾಯ ಆಗಬಾರ್ದು. ಸುಪ್ರೀಂ ಕೋರ್ಟ್ ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟಿದೆ, ಕೇಳಿ ತುಂಬಾ ಸಂತೋಷ ಆಯಿತು. ಸಡನ್ ಆಗಿ MLA ಆದವರಿಗೆ ಇಲ್ಲ ಅಂತ ಹೇಳ್ಕೊಂಡು ಅವಾಗ ತುಂಬಾ ಬೇಸರ ಆಯಿತು. ಏನಿದು ಈ ಥರ ರಾಜಕೀಯ, ಅದು ಶೃಂಗೇರಿ ಕ್ಷೇತ್ರದಲ್ಲಿ ಈ ಥರ ಆಯ್ತಲ್ಲ ಅಂತ ತುಂಬ ಬೇಸರ ಆಯಿತು. ಹೆದರ್ಬೇಡ್ರಿ, ಸತ್ಯಕ್ಕೆ ಜಯ ಇದೆ. ಯಾಕೆಂದರೆ ಅವರು ಒಳ್ಳೆ ಯಾರಿಗೂ ತೊಂದರೆ ಮಾಡಿಲ್ಲ, ಎಲ್ಲರಿಗೂ ಬಡವರು, ಸಾಮಾನ್ಯ ಜನಗಳು, ಶ್ರೀಮಂತರು ಎಲ್ಲರನ್ನೂ ಒಂದೇ ಸಮ ಕಾಣ್ತಿದ್ದಾರೆ. ಯಾರು ಹೇಳಿದ್ರು ಇಲ್ಲ ಅನ್ನಲ್ಲ. ಮನೆಗೆ ಬಂದವರಿಗೆ ಅತಿಥಿ ಹಾಗೆ ಸತ್ಕಾರ ಮಾಡಿ ಕಳಿಸಿದ್ದಾರೆ. ಯಾವುದಾದ್ರೂ ದೇವರು ದಾರಿ ತೋರಿಸ್ತಾನೆ ಅಂತ ನಾನು ಹೇಳ್ತಾ ಇದ್ದೆ. ಸತ್ಯಕ್ಕೆ ಜಯ ಆಗ್ತಾ ಇದೆ, ಆಗುತ್ತೆ. ಸರ್ ಹೇಳಿ, ಒಂದಷ್ಟು ವ್ಯತ್ಯಾಸಗಳೆಲ್ಲ ಆಯಿತು. ಇವತ್ತು ಕೊನೆಗೂ ಕೂಡ ಸುಪ್ರೀಮಲ್ಲಿ ಒಂದು ರೀತಿ ಜಯ ಸಿಕ್ತಾಗೆ ನಿಮಗೆ ಸಿಕ್ಕಿದೆ, ಏನು ಅನ್ನಿಸ್ತಿದೆ? ಜಯ ಸಿಕ್ಕಿರೋದು ಹೌದು, ಆದರೆ 21ನೇ ತಾರೀಕು ಇದ್ರದ್ದೆಲ್ಲ ಸತ್ಯ ಹೊರಗಡೆ ಬರುತ್ತೆ ಅಂತ ನಮಗೂ ನಂಬಿಕೆ ಇದೆ. ಕೋರ್ಟ್ ಹೇಳಿದ ಪ್ರಕಾರ 21ನೇ ತಾರೀಕು ಎಲೆಕ್ಷನ್ ಕಮಿಷನ್ನು ಮತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ಮತ್ತು ಕೌಂಟಿಂಗ್ ಏಜೆಂಟ್ಸು ಮತ್ತು ಏನೇನು ಯಾವ್ಯಾವ ರೀತಿಯ ನಡೀತು ಅದ್ರದ್ದು ಫುಟೇಜಸ್ಸು ಎಲ್ಲ ಕೋರ್ಟಿಗೆ ಸಮನ್ ಆಗ್ತಾ ಇದೆ. ಅವ್ರು ಮುಂಚೆನೇ ಅದನ್ನೆಲ್ಲ ವೆರಿಫೈ ಮಾಡಿ 21ನೇ ತಾರೀಕು ಒಂದು ಜಡ್ಜ್ಮೆಂಟ್ನ ಕೊಡ್ತಾರೆ ಅನ್ನೋದು ಒಂದು ಮಾತು ಹೇಳಿದ್ದಾರೆ. ಅವ್ರುಗಳನ್ನ ನಾವು ಹೆಂಗೆ ಹೇಳಿದ್ರೆ ಅಂದರೆ, ಈಗ ಟ್ಯಾಂಪರಿಂಗ್ ವಿಚಾರ ಬಿಟ್ಟು ಅವ್ರು ಆ ಪ್ರಶ್ನೆಗೆ, ಆ ಪಾಯಿಂಟಿಗೆ ಬರ್ತಾ ಇಲ್ಲ. ಈಗ ಅವ್ರು ಏನು ಹೇಳ್ತಾರೆ, ವೆಸ್ಟ್ ಬೆಂಗಾಲಲ್ಲಿ EVM ಸರಿ ಇರಲಿಲ್ಲ, ಕೇರಳದಲ್ಲಿ EVM ಸರಿ ಇತ್ತು, ಗೊತ್ತಾಯ್ತಲ್ಲ ಅವ್ರು ಏನೇನು. ಅವ್ರು ಈ ಥರ ಅವರಿಗೆ ತಪ್ಪು ಆಗಿದೆ ಅನ್ನೋದು, ಅವರಿಗೆ ಟ್ಯಾಂಪರಿಂಗ್ ಆಗಿದೆ ಅನ್ನೋದು ಅವ್ರಿಗೆ ಒಂದು ದಿವಸ ಅವ್ರ ಬಾಯಿಂದ ಹೊರಗೆ ಬಂದಿಲ್ಲ. ಮಾಡದೇ ಇರ್ಬೋದು, ಮಾಡದೇ ಇಲ್ದವ್ರಿಗೆ ಗೊತ್ತಿಲ್ಲ. ತನಿಖೆ ಆಗಕ್ಕೆ ನಾವು FIR ಹಾಕಿದಾಗ ಹೈಕೋರ್ಟಲ್ಲಿ ಅವ್ರು ಯಾಕೆ ಅದ್ರ ಮೇಲೆ ಸ್ಟೇ ತಂದರು? ಅಷ್ಟೊಂದು ಧೈರ್ಯ ಇದ್ದಿದ್ರೆ ಥರ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಅವರು ಸ್ವಲ್ಪ ಹೆದರಿದ್ದಾರೆ. ನಾನು ನೋಡಿದ್ದೀನಿ ಕೋರ್ಟಲ್ಲೇ, ನನಗೆ ಎದುರಿಗೆ ಸಿಕ್ಕಿದ್ರು, ನೋಡಿದೆ. ಯಾವತ್ತು ಸರಿ ಇದ್ದವರು ಹೆದರ ಅವಶ್ಯಕತೆ ಇಲ್ಲ. ನನ್ನನ್ನು ಕೇಳಿದರೆ ಸರ್, ಹೆಚ್ಚು ಕಮ್ಮಿ ನಾನೊಂದು 100 kg ಇದ್ದೀನಿ, ಸಣ್ಣ ಆಗಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ
9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.